ಇಲ್ಲಿ ಬೀದಿ ನಾಯಿಗಳ ಹಾವಳಿ ವಿಪರೀತವಾಗಿ ಹೆಚ್ಚಾಗಿದೆ. ಅತ್ತ ಬೆಳಗಾವಿಯಲ್ಲೂ ಕೂಡ ಹಾಡ ಹಗಲೇ ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ಮಾಡಿವೆ. ದಂಪತಿಗಳು, ವಯೋವೃದ್ಧರು, ಮಕ್ಕಳು ನಡೆದಾಡ್ಕೊಂಡು ಹೋಗ್ತಿರಬೇಕಾದ್ರೆ ಬೀದಿ ನಾಯಿಗಳು ಎಗ್ಗಿರದೆ ಅಟ್ಯಾಕ್ ಮಾಡ್ತಿವೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಜನ ಕೂಡ ಇಲ್ಲಿ ಹೊರಗಡೆ ಓಡಾಡದಂತ ಪರಿಸ್ಥಿತಿ ಇರುವಂತದ್ದು, ಜೊತೆಗೆ ಮಕ್ಕಳನ್ನ ಕೂಡ ಶಾಲೆಗೆ ಕಳಿಸಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಈವರೆಗೂ ಇದಕ್ಕೆ ಸಂಬಂಧಿಸಿದಂತ ಪಾಲಿಕೆಯವರು ಯಾವುದೇ ರೀತಿಯಾದಂತ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾಗಿ ಮಕ್ಕಳ ಮೇಲೆ ನಿರಂತರವಾಗಿ ಡೆಡ್ಲಿ ಅಟ್ಯಾಕ್ ನ ನಾಯಿಗಳ ಹಾವಳಿ ನಾಯಿಗಳು ಮಾಡ್ತಿದ್ರು ಕೂಡ ಕಾರ್ಪೊರೇಷನ್ ಯಾವುದೇ ರೀತಿಯಾದ ಕ್ರಮಕ್ಕೆ ಮುಂದಾಗ್ತಿಲ್ಲ ಅನ್ನೋ ಒಂದು ಅಳಲನ್ನು ಕೂಡ ಇಲ್ಲಿ ಸಾರ್ವಜನಿಕರು ತೋರಿಸ್ತಿರುವಂತದ್ದು ಗಮನಿಸಬಹುದು. ಈ ರೀತಿಯಾಗಿ ನಾಯಿಗಳು ಇಲ್ಲಿ ದಂಡು ಇರುವಂತದ್ದು ಸುಮಾರು 15ರಿಂದ 20 ನಾಯಿಗಳು ಇಲ್ಲಿ ನಿರಂತರವಾಗಿ ಬೀಡಿ ಬಿಟ್ಟಿರುವಂತದ್ದು ಗಮನಿಸಬಹುದು. ಈಗಲೇ ಇದ್ದಾವೆ ಒಂದು 10ಕ್ಕೂ ಹೆಚ್ಚು ನಾಯಿಗಳು ಇಲ್ಲಿ ಇರುವಂತದ್ದು. ಯಾರು ಕೂಡ ಈ ಒಂದು ಏರಿಯಾದಲ್ಲಿ ಓಡಾಡದಂತ ಪರಿಸ್ಥಿತಿ ನಿರ್ಮಾಣ ಇರುವಂತದ್ದು. ಜೊತೆಗೆ ಯಾರು ಮಕ್ಕಳನ್ನ ಕೂಡ ಇಲ್ಲಿ ಹೊರಗಡೆ ಆಟ ಆಡೋದಕ್ಕಾಗ್ಲಿ ಅಥವಾ ಹೊರಗಡೆ ಬರೋದಕ್ಕೂ ಕೂಡ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗತೈತಿ. ಜೊತೆಗೆ ಸಾಕಷ್ಟು ಜನರ ಮೇಲೆ ದಾಳಿ ಮಾಡ್ತಿದೆ. ಆದ್ರೆ ಇಲ್ಲಿರುವಂತ ಕೆಲವೊಬ್ರು ಇಲ್ಲಿ ಪ್ರಮುಖವಾಗಿ ಅವುಗಳಿಗೆ ಆಹಾರವನ್ನ ನೀಡ್ತಿದ್ದಾರೆ. ಇದರಿಂದ ಅವು ಸಂಖ್ಯೆಗಳು ಹೆಚ್ಚಾಗ್ತಿದೆ. ಮತ್ತು ನಾವು ಕಾರ್ಪೊರೇಷನ್ ಕಮಿಷನರ್ಗೆ ದೂರನ್ನ ಕೊಟ್ಟರು, ಈವರೆಗೂ ಯಾವೊಬ್ಬ ಅಧಿಕಾರಿಗಳು ಬಂದು ಇವುಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಿಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಿರುವಂತದ್ದು, ಹೊರಗಡೆ ಹೋಗದಂತ ಪರಿಸ್ಥಿತಿ ನಿರ್ಮಾಣ ಇರುವಂತದ್ದು. ಮಹಿಳೆ, ಮಕ್ಕಳು, ವೃದ್ಧರು ಯಾರು ಕೂಡ ಇಲ್ಲಿ ಓಡಾಡ್ತಿಲ್ಲ. ಹಾಗಾಗಿ ಎಲ್ಲರ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡ್ತಿರುವಂತದ್ದು. ಗುಂಪು ಕಟ್ಕೊಂಡು ಇಲ್ಲಿ ನಾಯಿಗಳು ದಾಳಿಯನ್ನ ಮಾಡ್ತಿದೆ. ಹಾಗಾಗಿ ನಮ್ಮನ್ನ ನಾಯಿಗಳಿಂದ ರಕ್ಷಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸಾರ್ವಜನಿಕರು ಒತ್ತಾಯ ಮಾಡ್ತಿರುವಂತದ್ದು ಗಮನಿಸಬಹುದು. ಈ ಒಂದು ಏರಿಯಾ ಬೆಳಗಾವಿಯ ಜೋಶಿಮಾಳ ಪ್ರದೇಶದಲ್ಲಿ ಈ ರೀತಿಯಾದಂತಹ ನಾಯಿಗಳ ಹಾವಳಿ ಇರುವಂತದ್ದು. ಇದಷ್ಟೇ ಅಲ್ಲ, ನನ್ನ ಎಡಬದಿಗೂ ಕೂಡ ಸಾಕಷ್ಟು ನಾಯಿಗಳು ಇರುವಂತದ್ದು. ಅಲ್ಲಿ ಕೂಡ ಯಾರು ಓಡಾಡದಂತ ಪರಿಸ್ಥಿತಿ ಇದೆ. ಹಾಗಾಗಿ ಅವುಗಳನ್ನ ತೆರವು ಮಾಡಿ ನಮ್ಮನ್ನ ರಕ್ಷಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಎಷ್ಟು ದಿನ ಆಯ್ತಿದೆ? ಈಗ ಆಗಿ ಒಂದ್ 3 years ಆತ್ರಿ. ಇದು ಆಗಕತ್ ನಾಯಿಗಳು ನಮ್ಮ ಮೈ ಮೇಲೆ ಬರಾಕತ್ 3 ವರ್ಷ ಆಯ್ತ್ರಿ. ಬರೇ ನಮ್ಮ ಮೈ ಮೇಲೆ ಬರ್ತಾವ್ರಿ. ಓಡಾಡಕತ್ರ ಸಾಕ್ರಿ ಮೈ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾವ. ಹುಡುಗರು ಅನ್ಸಾತಾರ ಓಡಾಡಕ. ಇಲ್ಲೇ ಒಬ್ರು ಮನಿಗ್ ಹೋಗ್ಬೇಕಾದ್ರು ಒಬ್ರು ಹೆಲ್ಪ್ ತಗೊಂಡು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರು ಒಬ್ರು ಹೆಲ್ಪ್ ತಗೊಂಡ್ ಬರ್ಬೇಕ್ರಿ. ಮತ್ತ ಬಾಳ ಇದ್ ಮಾಡ್ತಾವ್ರಿ. 1-2 ಮಂದಿ ಕಚ್ಚಿದಾವ್ರಿ. ಇಲ್ಲೇ ಅವ್ರಿಗೂ ಅಪಾಯ ಆಗೇತ್ರಿ. ಈ ಪ್ರಾಣ ಅಪಾಯ ಇದ್ದಷ್ಟು ಮೈ ಮೇಲೆ ಬರತ್ತವ್ರಿ ಅವ. ಕಾರ್ಪೊರೇಷನ್ ಹೇಳಿದವ್ರಿ. ಕಂಪ್ಲೇಂಟ್ ಆಗೈತಿ 2 times ಆಗೇತ್ರಿ. ಅವ್ರೇನ್ ರಿಯಾಕ್ಷನ್ ಮಾಡೇ ಇಲ್ರಿ. ಅಮ್ಮ, ನಾಯಿ ಬಾಳ ಅದಾವ್ರಿ. ಬಾಳ ಅದಾವ್ರಿ ನಾಯಿ. ಇಲ್ಲಿ ಅಡ್ಡಾಡಕ್ ಬರುದಿಲ್ಲ, ಯಾರಿಗೂ ಹೊರಗ್ ಹೋಗಾಕ ಬರುದಿಲ್ರಿ. ಏನ್ರಿ ನಮ್ಮಂತಾರ ಏನ್ ಮಾಡ್ಬೇಕು ಹೇಳ್ರಿ? ವಯಸ್ಸಾಗೈತಿ, ಸ್ವಲ್ಪ ಹೊರಗ್ ಕುಂದ್ರ ಅನ್ನಕ್ಕೂ ಆಗಂಗಿಲ್ಲ. ಇಲ್ರಿ, ಇಲ್ಲ. ಏನ್ರಿ ಇಲ್ಲೇ ಮೈ ಮೇಲೆ ಬಂದ್ರ ಸುತ್ತ ಯಾರು ಹೊರಗ್ ಬರುದಿಲ್ರಿ. ಸತ್ರ ಸಾಯಿಲ್ ಅಂತಾರ ಇಲ್ಲಿ. ಏನಪ್ಪ ಹಿಂಗದಾರಿ ಇಲ್ಲಿ. ಅಂದ್ರೆ ಬಾಳ ಮಂದಿ ಮೇಲೆ ಕಡಿತಾವ. ಗುಂಪು ಕಟ್ಕೊಂಡು ಮಕ್ಕಳು ಇರ್ಬೋದು, ವೃದ್ಧರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾವೆ. ಪುರುಷರು ಇದ್ದಂತ ಸಂದರ್ಭದಲ್ಲಿ ಮಾತ್ರ ನಾವು ಅವುಗಳನ್ನ ಶಾಲೆಗೆ ಕಳಿಸುವಂತ ಕೆಲಸ ಆಗ್ತಿರುವಂತದ್ದು. ಹಾಗಾಗಿ ನಮಗೆ ನಾಯಿಗಳಿಂದ ರಕ್ಷಣೆ ಮಾಡಿ ಈ ನಾಯಿಗಳು ಎಲ್ಲವನ್ನ ಕೂಡ ಸ್ಥಳಾಂತರ ಮಾಡಿ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಾಂತ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈಗೊಂದು ಬ್ರೇಕ್ನ ಬಳಿಕ ರಿಪೋರ್ಟರ್ ಬುಲೆಟಿನ್ ಮತ್ತೆ ಮುಂದುವರಿಯುತ್ತೆ. ಇಲ್ಲಿ ಬೀದಿ ನಾಯಿಗಳ ಹಾವಳಿ ವಿಪರೀತವಾಗಿ ಹೆಚ್ಚಾಗಿದೆ. ಅತ್ತ ಬೆಳಗಾವಿಯಲ್ಲೂ ಕೂಡ ಹಾಡ ಹಗಲೇ ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ಮಾಡಿವೆ. ದಂಪತಿಗಳು, ವಯೋವೃದ್ಧರು, ಮಕ್ಕಳು ನಡೆದಾಡ್ಕೊಂಡು ಹೋಗ್ತಿರಬೇಕಾದ್ರೆ ಬೀದಿ ನಾಯಿಗಳು ಎಗ್ಗಿರದೆ ಅಟ್ಯಾಕ್ ಮಾಡ್ತಿವೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಜನ ಕೂಡ ಇಲ್ಲಿ ಹೊರಗಡೆ ಓಡಾಡದಂತ ಪರಿಸ್ಥಿತಿ ಇರುವಂತದ್ದು, ಜೊತೆಗೆ ಮಕ್ಕಳನ್ನ ಕೂಡ ಶಾಲೆಗೆ ಕಳಿಸಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಈವರೆಗೂ ಇದಕ್ಕೆ ಸಂಬಂಧಿಸಿದಂತ ಪಾಲಿಕೆಯವರು ಯಾವುದೇ ರೀತಿಯಾದಂತ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾಗಿ ಮಕ್ಕಳ ಮೇಲೆ ನಿರಂತರವಾಗಿ ಡೆಡ್ಲಿ ಅಟ್ಯಾಕ್ ನ ನಾಯಿಗಳ ಹಾವಳಿ ನಾಯಿಗಳು ಮಾಡ್ತಿದ್ರು ಕೂಡ ಕಾರ್ಪೊರೇಷನ್ ಯಾವುದೇ ರೀತಿಯಾದ ಕ್ರಮಕ್ಕೆ ಮುಂದಾಗ್ತಿಲ್ಲ ಅನ್ನೋ ಒಂದು ಅಳಲನ್ನು ಕೂಡ ಇಲ್ಲಿ ಸಾರ್ವಜನಿಕರು ತೋರಿಸ್ತಿರುವಂತದ್ದು ಗಮನಿಸಬಹುದು. ಈ ರೀತಿಯಾಗಿ ನಾಯಿಗಳು ಇಲ್ಲಿ ದಂಡು ಇರುವಂತದ್ದು. ಸುಮಾರು 15ರಿಂದ 20 ನಾಯಿಗಳು ಇಲ್ಲಿ ನಿರಂತರವಾಗಿ ಬೀಡಿ ಬಿಟ್ಟಿರುವಂತದ್ದು ಗಮನಿಸಬಹುದು. ಈಗಲೇ ಇದ್ದಾವೆ ಒಂದು 10ಕ್ಕೂ ಹೆಚ್ಚು ನಾಯಿಗಳು ಇಲ್ಲಿ ಇರುವಂತದ್ದು. ಯಾರು ಕೂಡ ಈ ಒಂದು ಏರಿಯಾದಲ್ಲಿ ಓಡಾಡದಂತ ಪರಿಸ್ಥಿತಿ ನಿರ್ಮಾಣ ಇರುವಂತದ್ದು. ಜೊತೆಗೆ ಯಾರು ಮಕ್ಕಳನ್ನ ಕೂಡ ಇಲ್ಲಿ ಹೊರಗಡೆ ಆಟ ಆಡೋದಕ್ಕಾಗ್ಲಿ ಅಥವಾ ಹೊರಗಡೆ ಬರೋದಕ್ಕೂ ಕೂಡ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗತೈತಿ. ಜೊತೆಗೆ ಸಾಕಷ್ಟು ಜನರ ಮೇಲೆ ದಾಳಿ ಮಾಡ್ತಿದೆ. ಆದ್ರೆ ಇಲ್ಲಿರುವಂತ ಕೆಲವೊಬ್ರು ಇಲ್ಲಿ ಪ್ರಮುಖವಾಗಿ ಅವುಗಳಿಗೆ ಆಹಾರವನ್ನ ನೀಡ್ತಿದ್ದಾರೆ. ಇದರಿಂದ ಅವು ಸಂಖ್ಯೆಗಳು ಹೆಚ್ಚಾಗ್ತಿದೆ. ಮತ್ತು
ಮತ್ತು ನಾವು ಕಾರ್ಪೊರೇಷನ್ ಕಮಿಷನರ್ಗೆ ದೂರನ್ನ ಕೊಟ್ಟರು. ಈವರೆಗೂ ಯಾವೊಬ್ಬ ಅಧಿಕಾರಿಗಳು ಬಂದು ಇವುಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಿಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಿರುವಂತದ್ದು, ಹೊರಗಡೆ ಹೋಗದಂತ ಪರಿಸ್ಥಿತಿ ನಿರ್ಮಾಣ ಇರುವಂತದ್ದು. ಮಹಿಳೆ, ಮಕ್ಕಳು, ವೃದ್ಧರು ಯಾರು ಕೂಡ ಇಲ್ಲಿ ಓಡಾಡ್ತಿಲ್ಲ. ಹಾಗಾಗಿ ಏನು ಎಲ್ಲರ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡ್ತಿರುವಂತದ್ದು. ಗುಂಪು ಕಟ್ಕೊಂಡು ಇಲ್ಲಿ ನಾಯಿಗಳು ದಾಳಿಯನ್ನ ಮಾಡ್ತಿದೆ. ಹಾಗಾಗಿ ನಮ್ಮನ್ನ ನಾಯಿಗಳಿಂದ ರಕ್ಷಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸಾರ್ವಜನಿಕರು ಇನ್ನು ಒತ್ತಾಯ ಮಾಡ್ತಿರುವಂತದ್ದು ಗಮನಿಸಬಹುದು. ಈ ಒಂದು ಏರಿಯಾ ಬೆಳಗಾವಿಯ ಜೋಶಿಮಾಳ ಪ್ರದೇಶದಲ್ಲಿ ಈ ರೀತಿಯಾದಂತಹ ನಾಯಿಗಳ ಹಾವಳಿ ಇರುವಂತದ್ದು. ಇದಷ್ಟೇ ಅಲ್ಲ, ನನ್ನ ಎಡಬದಿಗೂ ಕೂಡ ಸಾಕಷ್ಟು ನಾಯಿಗಳು ಇರುವಂತದ್ದು. ಅಲ್ಲಿ ಕೂಡ ಏನು ಯಾರು ಓಡಾಡದಂತ ಪರಿಸ್ಥಿತಿ ಇದೆ. ಹಾಗಾಗಿ ಅವುಗಳನ್ನ ತೆರವು ಮಾಡಿ ನಮ್ಮನ್ನ ರಕ್ಷಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಎಷ್ಟು ದಿನ ಆಯ್ತಿದೆ? ಈಗ ಆಗಿ 3 years ಆತ್ರಿ. ಇದು ಆಗಕತ್ ನಾಯಿಗಳು ನಮ್ಮ ಮೈ ಮೇಲೆ ಬರಾಕತ್ 3 ವರ್ಷ ಆಯ್ತ್ರಿ. ಬರೇ ನಮ್ಮ ಮೈ ಮೇಲೆ ಬರ್ತಾವ್ರಿ. ಓಡಾಡಕತ್ರ ಸಾಕ್ರಿ ಮೈ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾವ. ಹುಡುಗರು ಅನ್ಸಾತಾರ ಓಡಾಡಕ. ಇಲ್ಲೇ ಒಬ್ರು ಮನಿಗ್ ಹೋಗ್ಬೇಕಾದ್ರು ಒಬ್ರು ಹೆಲ್ಪ್ ತಗೊಂಡು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರು ಒಬ್ರು ಹೆಲ್ಪ್ ತಗೊಂಡ್ ಬರ್ಬೇಕ್ರಿ. ಮತ್ತ ಬಾಳ ಇದ್ ಮಾಡ್ತಾವ್ರಿ. ಇಬ್ರು ಮಂದಿ ಕಚ್ಚಿದಾವ್ರಿ. ಇಲ್ಲೇ ಅವ್ರಿಗೂ ಅಪಾಯ ಆಗೇತ್ರಿ. ಈ ಪ್ರಾಣ ಅಪಾಯ ಇದ್ದಷ್ಟು ಮೈ ಮೇಲೆ ಬರತ್ತವ್ರಿ. ಅವ ಕಾರ್ಪೊರೇಷನ್ ದವ್ರಿಗೆಲ್ಲ ಹೇಳಿದ್ರಿ? ಹೇಳಿದವ್ರಿ. ಕಂಪ್ಲೇಂಟ್ ಆಗೈತಿ 2 times ಆಗೇತ್ರಿ. ಅವ್ರೇನ್ ರಿಯಾಕ್ಷನ್ ಮಾಡೇ ಇಲ್ರಿ. ಅಮ್ಮ, ನಾಯಿ ಬಾಳ ಅದಾವ? ಬಾಳ ಅದಾವ್ರಿ ನಾಯಿ. ಇಲ್ಲಿ ಅಡ್ಡಾಡಕ್ ಬರುದಿಲ್ಲ, ಯಾರಿಗೂ ಹೊರಗ್ ಹೋಗಾಕ ಬರುದಿಲ್ರಿ. ಏನ್ರಿ ನಮ್ಮಂತಾರ ಏನ್ ಮಾಡ್ಬೇಕು ಹೇಳ್ರಿ? ವಯಸ್ಸಾಗೈತಿ, ಸ್ವಲ್ಪ ಹೊರಗ್ ಕುಂದ್ರ ಅನ್ನಕ್ಕೂ ಆಗಂಗಿಲ್ಲ. ಇಲ್ರಿ, ಇಲ್ಲ. ಏನ್ರಿ ಇಲ್ಲೇ ಮೈ ಮೇಲೆ ಬಂದ್ರ ಸುತ್ತ ಯಾರು ಹೊರಗ್ ಬರುದಿಲ್ರಿ. ಸತ್ರ ಸಾಯಿಲ್ ಅಂತಾರ ಇಲ್ಲಿ. ಏನಪ್ಪ ಹಿಂಗದ್ರಿ ಇಲ್ಲಿ. ಅಂದ್ರೆ ಬಾಳ ಮಂದಿ ಮ್ಯಾಗ ಕಡಿತಾವ. ಗುಂಪು ಕಟ್ಕೊಂಡು ಮಕ್ಕಳು ಇರ್ಬೋದು, ವೃದ್ಧರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾವೆ. ಪುರುಷರು ಇದ್ದಂತ ಸಂದರ್ಭದಲ್ಲಿ ಮಾತ್ರ ನಾವು ಅವುಗಳನ್ನ ಶಾಲೆಗೆ ಕಳಿಸುವಂತ ಕೆಲಸ ಆಗ್ತಿರುವಂತದ್ದು. ಹಾಗಾಗಿ ನಮಗೆ ನಾಯಿಗಳಿಂದ ರಕ್ಷಣೆ ಮಾಡಿ ಈ ನಾಯಿಗಳು ಎಲ್ಲವನ್ನ ಕೂಡ ಸ್ಥಳಾಂತರ ಮಾಡಿ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಾಂತ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈಗೊಂದು ಬ್ರೇಕ್ನ ಬಳಿಕ ರಿಪೋರ್ಟರ್ ಬುಲೆಟಿನ್ ಮತ್ತೆ ಮುಂದುವರಿಯುತ್ತೆ. ಬೀದಿ ನಾಯಿಗಳ ಹಾವಳಿ ವಿಪರೀತವಾಗಿ ಹೆಚ್ಚಾಗಿದೆ. ಅತ್ತ ಬೆಳಗಾವಿಯಲ್ಲೂ ಕೂಡ ಹಾಡ ಹಗಲೇ ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ಮಾಡಿವೆ. ದಂಪತಿಗಳು, ವಯೋವೃದ್ಧರು, ಮಕ್ಕಳು ನಡೆದಾಡ್ಕೊಂಡು ಹೋಗ್ತಿರಬೇಕಾದ್ರೆ ಬೀದಿ ನಾಯಿಗಳು ಎಗ್ಗಿಲ್ಲದೆ ಅಟ್ಯಾಕ್ ಮಾಡ್ತಿವೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಜನ ಕೂಡ ಇಲ್ಲಿ ಹೊರಗಡೆ ಓಡಾಡದಂತ ಪರಿಸ್ಥಿತಿ ಇರುವಂತದ್ದು. ಜೊತೆಗೆ ಮಕ್ಕಳನ್ನ ಕೂಡ ಶಾಲೆಗೆ ಕಳಿಸಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಈವರೆಗೂ ಇದಕ್ಕೆ ಸಂಬಂಧಿಸಿದಂತ ಪಾಲಿಕೆಯವರು ಯಾವುದೇ ರೀತಿಯಾದಂತ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾಗಿ ಮಕ್ಕಳ ಮೇಲೆ ನಿರಂತರವಾಗಿ ಡೆಡ್ಲಿ ಅಟ್ಯಾಕ್ ಅನ್ನ ನಾಯಿಗಳ ಹಾವಳಿ ನಾಯಿಗಳು ಮಾಡ್ತಿದ್ರು ಕೂಡ ಏನು ಕಾರ್ಪೊರೇಷನ್ ಯಾವುದೇ ರೀತಿಯಾದ ಕ್ರಮಕ್ಕೆ ಮುಂದಾಗ್ತಿಲ್ಲ ಅನ್ನೋ ಒಂದು ಅಳಲನ್ನು ಕೂಡ ಇಲ್ಲಿ ಸಾರ್ವಜನಿಕರು ತೋರಿಸ್ತಿರುವಂತದ್ದು ಗಮನಿಸಬಹುದು. ಈ ರೀತಿಯಾಗಿ ನಾಯಿಗಳು ಇಲ್ಲಿ ದಂಡು ಇರುವಂತದ್ದು. ಸುಮಾರು 15ರಿಂದ 20 ನಾಯಿಗಳು ಇಲ್ಲಿ ನಿರಂತರವಾಗಿ ಬೀಡಿ ಬಿಟ್ಟಿರುವಂತದ್ದು ಗಮನಿಸಬಹುದು. ಈಗಲೇ ಇದ್ದಾವೆ. ಒಂದು 10ಕ್ಕೂ ಹೆಚ್ಚು ನಾಯಿಗಳು ಇಲ್ಲಿರುವಂತದ್ದು. ಯಾರು ಕೂಡ ಈ ಒಂದು ಏರಿಯಾದಲ್ಲಿ ಓಡಾಡದಂತ ಪರಿಸ್ಥಿತಿ ನಿರ್ಮಾಣ ಇರುವಂತದ್ದು. ಜೊತೆಗೆ ಯಾರು ಮಕ್ಕಳನ್ನ ಕೂಡ ಇಲ್ಲಿ ಹೊರಗಡೆ ಆಟ ಆಡೋದಕ್ಕಾಗ್ಲಿ ಅಥವಾ ಹೊರಗಡೆ ಬರೋದಕ್ಕೂ ಕೂಡ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗತೈತಿ. ಜೊತೆಗೆ ಸಾಕಷ್ಟು ಜನರ ಮೇಲೆ ದಾಳಿ ಮಾಡ್ತಿದೆ. ಆದ್ರೆ ಇಲ್ಲಿರುವಂತ ಕೆಲವೊಬ್ರು ಇಲ್ಲಿ ಪ್ರಮುಖವಾಗಿ ಅವುಗಳಿಗೆ ಆಹಾರವನ್ನ ನೀಡ್ತಿದ್ದಾರೆ. ಇದರಿಂದ ಅವು ಸಂಖ್ಯೆಗಳು ಹೆಚ್ಚಾಗ್ತಿದೆ. ಮತ್ತು ನಾವು ಕಾರ್ಪೊರೇಷನ್ ಕಮಿಷನರ್ಗೆ ದೂರನ್ನ ಕೊಟ್ಟರು. ಈವರೆಗೂ ಯಾವೊಬ್ಬ ಅಧಿಕಾರಿಗಳು ಬಂದು ಇವುಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಿಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಿರುವಂತದ್ದು, ಹೊರಗಡೆ ಹೋಗದಂತ ಪರಿಸ್ಥಿತಿ ನಿರ್ಮಾಣ ಇರುವಂತದ್ದು. ಮಹಿಳೆ, ಮಕ್ಕಳು, ವೃದ್ಧರು ಯಾರು ಕೂಡ ಇಲ್ಲಿ ಓಡಾಡ್ತಿಲ್ಲ. ಹಾಗಾಗಿ ಏನು ಎಲ್ಲರ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡ್ತಿರುವಂತದ್ದು. ಗುಂಪು ಕಟ್ಕೊಂಡು ಇಲ್ಲಿ ನಾಯಿಗಳು ದಾಳಿಯನ್ನ ಮಾಡ್ತಿದೆ. ಹಾಗಾಗಿ ನಮ್ಮನ್ನ ನಾಯಿಗಳಿಂದ ರಕ್ಷಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸಾರ್ವಜನಿಕರು ಇನ್ನು ಒತ್ತಾಯ ಮಾಡ್ತಿರುವಂತದ್ದು ಗಮನಿಸಬಹುದು. ಈ ಒಂದು ಏರಿಯಾ ಬೆಳಗಾವಿಯ ಜೋಶಿಮಾಳ ಪ್ರದೇಶದಲ್ಲಿ ಈ ರೀತಿಯಾದಂತಹ ನಾಯಿಗಳ ಹಾವಳಿ ಇರುವಂತದ್ದು. ಇದಷ್ಟೇ ಅಲ್ಲ, ನನ್ನ ಎಡಬದಿಗೂ ಕೂಡ ಸಾಕಷ್ಟು ನಾಯಿಗಳು ಇರುವಂತದ್ದು. ಅಲ್ಲಿ ಕೂಡ ಏನು ಯಾರು ಓಡಾಡದಂತ ಪರಿಸ್ಥಿತಿ ಇದೆ. ಹಾಗಾಗಿ ಅವುಗಳನ್ನ ತೆರವು ಮಾಡಿ ನಮ್ಮನ್ನ ರಕ್ಷಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಎಷ್ಟು ದಿನ ಆಯ್ತಿದೆ? ಈಗ ಆಗಿ 3 years ಆತ್ರಿ. ಇದು ಆಗಕತ್ ನಾಯಿಗಳು ನಮ್ಮ ಮೈ ಮೇಲೆ ಬರಾಕತ್ 3 ವರ್ಷ ಆಯ್ತ್ರಿ. ಬರೇ ನಮ್ಮ ಮೈ ಮೇಲೆ ಬರ್ತಾವ್ರಿ. ಓಡಾಡಕತ್ರ ಸಾಕ್ರಿ ಮೈ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾವ. ಹುಡುಗರು ಅನ್ಸಾತಾರ ಓಡಾಡಕ. ಇಲ್ಲೇ ಒಬ್ರು ಮನಿಗ್ ಹೋಗ್ಬೇಕಾದ್ರು ಒಬ್ರು ಹೆಲ್ಪ್ ತಗೊಂಡು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರು ಒಬ್ರು ಹೆಲ್ಪ್ ತಗೊಂಡ್ ಬರ್ಬೇಕ್ರಿ. ಮತ್ತ ಬಾಳ ಇದ್ ಮಾಡ್ತಾವ್ರಿ. ಇಬ್ರು ಮಂದಿ ಕಚ್ಚಿದಾವ್ರಿ. ಇಲ್ಲೇ ಅವ್ರಿಗೂ ಅಪಾಯ ಆಗೇತ್ರಿ. ಈ ಪ್ರಾಣ ಅಪಾಯ ಇದ್ದಷ್ಟು ಮೈ ಮೇಲೆ ಬರತ್ತವ್ರಿ. ಅವ
ಕಾರ್ಪೊರೇಷನ್ ದವ್ರಿಗೆಲ್ಲ ಹೇಳಿದ್ರಿ? ಹೇಳಿದವ್ರಿ, ಕಂಪ್ಲೇಂಟ್ ಆಗೈತಿ 2 times ಆಗೇತ್ರಿ. ಅವ್ರೇನ್ ರಿಯಾಕ್ಷನ್ ಮಾಡಿಲ್ರಿ. ಅಮ್ಮ ನಾಯಿ ಬಾಳ ಅದಾವ? ಬಾಳ ಅದಾವ್ರಿ ನಾಯಿ. ಇಲ್ಲಿ ಅಡ್ಡಾಡಕ್ ಬರುದಿಲ್ಲ, ಯಾರಿಗೂ ಹೊರಗ್ ಹೋಗಾಕ ಬರುದಿಲ್ರಿ. ಏನ್ರಿ ನಮ್ಮಂತಾರ ಏನ್ ಮಾಡ್ಬೇಕು ಹೇಳ್ರಿ? ವಯಸ್ಸಾಗೈತಿ, ಸ್ವಲ್ಪ ಹೊರಗ್ ಕುಂದ್ರ ಅನ್ನಕ್ಕೂ ಆಗಂಗಿಲ್ಲ. ಇಲ್ರಿ, ಇಲ್ಲ. ಏನ್ರಿ ಇಲ್ಲೇ ಮೈ ಮೇಲೆ ಬಂದ್ರ ಸುತ್ತ ಯಾರು ಹೊರಗ್ ಬರುದಿಲ್ರಿ. ಸತ್ರ ಸಾಯಿಲ್ ಅಂತಾರ್ರಿ ಇಲ್ಲಿ. ಏನಪ್ಪ ಹಿಂಗದಾರ ಇಲ್ಲಿ. ಅಂದ್ರೆ ಬಾಳ ಮಂದಿ ಮ್ಯಾಗ ಕಡಿತಾವ್. ಗುಂಪು ಕಟ್ಕೊಂಡು ಮಕ್ಕಳು ಇರ್ಬೋದು, ವೃದ್ಧರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾವೆ. ಪುರುಷರು ಇದ್ದಂತ ಸಂದರ್ಭದಲ್ಲಿ ಮಾತ್ರ ನಾವು ಅವುಗಳನ್ನ ಶಾಲೆಗೆ ಕಳಿಸುವಂತ ಕೆಲಸ ಆಗ್ತಿರುವಂತದ್ದು. ಹಾಗಾಗಿ ನಮಗೆ ನಾಯಿಗಳಿಂದ ರಕ್ಷಣೆ ಮಾಡಿ ಈ ನಾಯಿಗಳ ಎಲ್ಲವನ್ನು ಕೂಡ ಸ್ಥಳಾಂತರ ಮಾಡಿ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಾಂತ ಜೊತೆ ಬಯಲಾರಿ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈಗೊಂದು ಬ್ರೇಕ್ನ ಬಳಿಕ ರಿಪೋರ್ಟರ್ ಬುಲೆಟಿನ್ ಮತ್ತೆ ಮುಂದುವರಿಯುತ್ತೆ.